ನಾವ ಈ ವಿಡಿಯೋದಾಗ ಡಿಲೀಷನ್ ಆಫ್ ಎನ್ ಎಲಿಮೆಂಟ್ ಇನ್ ಅನ್ ಅರೇ ನೋಡೋಣ ಅಂತ. ನಾವು ಫಸ್ಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಂಡು ನಮಗ ಈ ರೀತಿ ಅರೇ ಐತಿ. ಈ ಅರೇದ ಸೈಜ್ ಎಷ್ಟೈತಿ? 5 ಐತಿ. ಆಮೇಲೆ ಈ ಅರೇದಾಗ ಎಲಿಮೆಂಟ್ಸ್ ಅದಾವ. 0th ಇಂಡೆಕ್ಸ್ ದಾಗ 5 ಐತಿ, ಫಸ್ಟ್ ಇಂಡೆಕ್ಸ್ ದಾಗ 10 ಐತಿ, ಸೆಕೆಂಡ್ ಇಂಡೆಕ್ಸ್ ದಾಗ 15 ಐತಿ, ಥರ್ಡ್ ಇಂಡೆಕ್ಸ್ ದಾಗ 20 ಐತಿ, ಫೋರ್ತ್ ಇಂಡೆಕ್ಸ್ ದಾಗ 25 ಐತಿ. ಸೊ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನತ್ತಂದ್ರ ಫಸ್ಟ್ ಇಂಡೆಕ್ಸ್ ದಾಗ 10 ಐತಲ್ಲ, ಇದನ್ನ ಡಿಲೀಟ್ ಮಾಡೋದು. ಇದನ್ನ ಡಿಲೀಟ್ ಮಾಡಿದ್ಮೇಲೆ ಔಟ್ಪುಟ್ ಯಾವ ರೀತಿ ಬರ್ಬೇಕಂತಂದ್ರ ನಮ್ದ 5, 15, 20, 25 ಅಂತ ಹೇಳಿ ಬರ್ಬೇಕ. ಅಂತಂದ್ರ 10 ಇದ್ದ ಜಾಗದಾಗ 15 ಬರ್ಬೇಕ, 15 ಇದ್ದ ಜಾಗದಾಗ 20 ಬರ್ಬೇಕ, 20 ಇದ್ದ ಜಾಗದಾಗ 25 ಬರ್ಬೇಕ. ಲಾಸ್ಟ್ ಇಂಡೆಕ್ಸ್ ದಾಗ 0 ಅಂತ ಹೇಳಿ ಬರ್ಬೇಕ. ಆಮೇಲೆ ನಮ್ದ ಅರೇದ ಸೈಜ್ ಏನಾಗ್ಬೇಕ? ಡಿಕ್ರೀಸ್ ಆಗ್ಬೇಕ. ಇಷ್ಟಿದ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಸೊ ಇದನ್ನ ನಾವ ಯಾವ ರೀತಿ ಮಾಡ್ಬೇಕಂತಂದ್ರ ನಾವ ಯಾ ಎಲಿಮೆಂಟ್ ನ ಡಿಲೀಟ್ ಮಾಡ್ಬೇಕಂತೀವಲ್ಲ ಅಲ್ಲೇ ನಾವ್ ಏನ್ ಮಾಡ್ಬೇಕ? ಶಿಫ್ಟ್ ಮಾಡ್ಬೇಕ. ಸೊ ಈ ಎಲಿಮೆಂಟ್ ನ ನಾವ ಡಿಲೀಟ್ ಮಾಡಾಕ್ತಿವ್. ಈ ಜಾಗದ ನನಗ 15 ಬಂದ್ ಕುತ್ಕೋಬೇಕ. ಅದಕ್ ನಾ ಏನ್ ಮಾಡಾಕ್ತೀನಿ? 15 ಅನ್ನ ನಾನ 10 ಗೆ ಶಿಫ್ಟ್ ಮಾಡ್ಬೇಕ. ಆಮೇಲೆ 15 ಇದ್ದ ಜಾಗದಾಗ ನನಗೇನ್ ಬೇಕ? 20 ಬರ್ಬೇಕ. ಅದಕ್ ನಾನ 20 ನ 15 ಇದ್ದ ಜಾಗದಾಗ ಶಿಫ್ಟ್ ಮಾಡ್ಬೇಕ. 20 ಇದ್ದ ಜಾಗದಾಗ ನನ್ 25 ಬರ್ಬೇಕ. ಅದಕ್ಕ ನಾನ 25 ನ 20 ಗ ಇದ್ ಜಾಗಕ್ಕೆ ಶಿಫ್ಟ್ ಮಾಡ್ಬೇಕ. ಇದಕ್ಕೆ ಏನಂತ ಕರೀತಾರ ಅಂದ್ರ ಲೆಫ್ಟ್ ಶಿಫ್ಟ್ ಅಂತ ಹೇಳಿ ಕರೀತಾರ. ಇದನ್ನ ನಾವ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ವಿತ್ ಎಕ್ಸಾಂಪಲ್ ನೋಡೋಣ ಅಂತ. ನಾನ ಇಲ್ಲೇ ಡಿಲೀಟ್ ಅರೇ ಎಲಿಮೆಂಟ್ ಎಕ್ಸಾಂಪಲ್ ಅಂತ ಹೇಳಿ ಒಂದ ಕ್ಲಾಸ್ ಬರ್ಕೊಂಡಿನಿ. ಈ ಕ್ಲಾಸ್ದಾಗ ನಾನು ಅರೇ ಡಿಕ್ಲೇರ್ ಮಾಡ್ಕೊಳಕತ್ತೀನಿ. ಅರೇ ವ್ಯಾಲ್ಯೂಸ್ 5, 10, 15, 20, 25 ಅಂತ ಹೇಳಿ ಅದಾವ. ಈ ಲೈನ್ ದಾಗ ಸೈಜ್ ಆಫ್ ದ ಅರೇ ಅಂತ ಹೇಳಿ ಅರೇದ ಲೆಂತ್ ನ ಸ್ಟೋರ್ ಮಾಡಾಕತ್ತೀನಿ. ಸೊ ಅರೇ ಲೆಂತ್ ಎಷ್ಟೈತಿ? 5 ಅಂತ ಹೇಳಿ ಬಂತ. ನಾನ್ ಇಲ್ಲೇ ಒರಿಜಿನಲ್ ಅರೇನ ಫಸ್ಟ್ ಪ್ರಿಂಟ್ ಮಾಡಾಕತ್ತೀನಿ. ಅದಾದ್ಮೇಲೆ ನಾನ್ ಏನ್ ಮಾಡೀನಿ ಅಂತಂದ್ರೆ ಒಂದ್ ಮೆಥಡ್ ಕರೆಯಾಕತ್ತೀನಿ. ಡಿಲೀಟ್ ಎಲಿಮೆಂಟ್ ಅಟ್ ಇಂಡೆಕ್ಸ್ ಅಂತ ಹೇಳಿ 1 ಅಂತ ಹೇಳಿ ಪಾಸ್ ಮಾಡಾಕತ್ತೀನಿ. ಇದ್ರ ಅರ್ಥ ಏನಂತಂದ್ರ ನನಗ ಫಸ್ಟ್ ಇಂಡೆಕ್ಸ್ ದಾಗ ಇರುವಂತ ಎಲಿಮೆಂಟ್ ನ ರಿಮೂವ್ ಮಾಡಂತ ಹೇಳಿ. ಸೊ ಅವಾಗ ಈ ಮೆಥಡ್ ಕಾಲ್ ಆಗ್ತೈತಿ. ಇಲ್ಲೇ ಇಂಡೆಕ್ಸ್ ವ್ಯಾಲ್ಯೂ ಏನಿರ್ತೈತಿ? 1 ಅಂತ ಹೇಳಿ ಇರ್ತಿ. ಇಲ್ಲೇ ನಾವ್ ಏನ್ ಮಾಡ್ಬೇಕ? ನಮ್ದು ಲಾಜಿಕ್ ಏನಂತಂದ್ರ ಬೇಸಿಕಲಿ 10 ಇದ್ದ ಜಾಗದಾಗ 15 ಬರ್ಬೇಕ. ಇದು ಎಲ್ಲಿ ತನ ಕಂಟಿನ್ಯೂ ಆಗ್ಬೇಕಂತಂದ್ರ ಅರೇ ಸೈಜ್ -1 ತನ ನಮ್ಗಿದ್ ಕಂಟಿನ್ಯೂ ಆಗ್ಬೇಕ. ಇದ್ರ ಸಲುವಾಗಿ ನಾನ ಲೂಪ್ ತಗೊಂಡಿನಿ. ಈ ಲೂಪ್ ದಾಗ ಏನ್ ಮಾಡಾಕತ್ತೀನಿ? ಐ ವ್ಯಾಲ್ಯೂ ನಮ್ಗೇನ್ ಇಂಡೆಕ್ಸ್ ಕೊಟ್ಟಾರಲ್ಲ ಅದಕ್ಕೆ ಅಸೈನ್ ಮಾಡ್ಕೊಳಕತ್ತೀನಿ. ಇದು ಲೂಪ್ ಎಲ್ಲಿ ತನ ಕಂಟಿನ್ಯೂ ಆಗ್ಬೇಕಂದ್ರ ಐ ವ್ಯಾಲ್ಯೂ ಸೈಜ್ -1 ತನ ಆಗ್ಬೇಕ. ಎದಕ್ಕಂದ್ರ ನಾವ್ ನೋಡಿದ್ವಿ ಅಂತಂದ್ರ ನಮ್ದ ಔಟ್ಪುಟ್ ಯಾವ ತರ ಬರ್ಬೇಕ? 25 ತನ ಅಷ್ಟ. ಅದಾದ್ಮೇಲೆ 0 ಅಂತ ಹೇಳಿ ಬರ್ಬೇಕು ನನಗೆ. ಅದ್ರ ಸಲುವಾಗಿ ನಾನು ಸೈಜ್ -1 ತನ ಅಷ್ಟ ನಾನು ಏನ್ ಮಾಡಾಕ್ತೀನಿ? ಇಲ್ಲ ಇಟ್ರೇಟ್ ಮಾಡಾಕತ್ತೀನಿ. ಅದಾದ್ಮೇಲೆ ನಾನು ಐ ನ ಇನ್ಕ್ರಿಮೆಂಟ್ ಮಾಡಾಕತ್ತೀನಿ. ಲೂಪ್ ಒಳಗಡೆ ನಾ ಏನ್ ಮಾಡಾಕತ್ತೀನಿ? ಅರೇ ಆಫ್ ಐ ಈಕ್ವಲ್ ಟು ಅರೇ ಆಫ್ i+1 ಅಂತಂದ್ರೆ ನಮ್ದೇನ ಇಲ್ಲೇ ರಿಕ್ವೈರ್ಮೆಂಟ್ ಇಲ್ಲಿ ನೋಡಿದ್ರ ಬೇಸಿಕಲಿ 10 ದಾಗ ನಾನು 15 ಸ್ಟೋರ್ ಮಾಡ್ಬೇಕು. ನಂದು ಐ ಇಲ್ಲಿ ಪಾಯಿಂಟ್ ಮಾಡಾಕತೈತಿ ಈಗ. ಸೊ ಇಲ್ಲಿ ಏನ್ ಬರ್ಬೇಕು? ನನಗ 15 ಬರ್ಬೇಕು. ಅಂತಂದ್ರ ಅರೇ ಆಫ್ ಐ ದಾಗ ನನಗ ನೆಕ್ಸ್ಟ್ ಎಲಿಮೆಂಟ್ ಬರ್ಬೇಕು. ಆ ನೆಕ್ಸ್ಟ್ ಎಲಿಮೆಂಟ್ ಎಲ್ಲ ನನಗ i+1 ಅಂದ್ರೆ ಸೆಕೆಂಡ್ ಇಂಡೆಕ್ಸ್ ಆಗೈತಿ. ಅದ್ರ ಸಲುವಾಗಿ ನಾ ಏನ್ ಮಾಡಾಕತ್ತೀನಿ? ಈ ರೀತಿ ಒಂದು ಸ್ಟೇಟ್ಮೆಂಟ್ ಬರಾಕತ್ತೀನಿ. ಅರೇ ಆಫ್ ಐ ಈಕ್ವಲ್ ಟು ಅರೇ ಆಫ್ i+1 ಅಂತೇಳಿ. ಸೊ ಇದಕ್ಕೆ ಇವಾಗ ಏನಾಕೈತಿ ಅಂದ್ರೆ ಫಸ್ಟ್ ಇಟ್ರೇಷನ್ ದಾಗ ಇಂಡೆಕ್ಸ್ ವ್ಯಾಲ್ಯೂ 1 ಇರ್ತೈತಿ, ಐ ವ್ಯಾಲ್ಯೂ 1 ಇರ್ತೈತಿ. ನಮ್ದು ಏನೈತಿ ಕಂಡೀಷನ್? ಐ ಈಸ್ ಲೆಸ್ ದನ್ 5 - 1 ಅಂದ್ರೆ ಸೈಜ್ -1. ಹೌದಾ? ಸೈಜ್ ಏನೈತಿ? 5 ಐತಿ. -1 ಅಂತಂದ್ರೆ 4 ಆಯ್ತು. ಇದೇನಾಯ್ತು? ಫೈನಲ್ 1 ಈಸ್ ಲೆಸ್ ದನ್ 4 ಟ್ರೂ ಆಯ್ತು. ಅದಕ್ಕೆ ನಮ್ದು ಕಂಟ್ರೋಲ್ ಒಳಗಡೆ ಬಂತು. ಕಂಟ್ರೋಲ್ ಹೊರಗಡೆ ಬಂದ ನಮ್ದು ಈ ಆಪರೇಷನ್ ಪರ್ಫಾರ್ಮ್ ಮಾಡಾಕತ್ತೀವಿ ನಾವು. ಅರೇ ಆಫ್ ಐ ಈಕ್ವಲ್ ಟು ಅರೇ ಆಫ್ i+1 ಅಂತ ಹೇಳಿ. ಸೊ ಇಲ್ಲಿ ಅರೇ ಆಫ್ ಐ ಅಂತಂದ್ರೆ ಫಸ್ಟ್ ಲೊಕೇಶನ್ ದಾಗ 10 ಐತಿ. ಸೊ 10 ಇದ್ದ ಜಾಗದಾಗ ನನ್ಗೆ 15 ಬರ್ಬೇಕು. ಅದಕ್ಕೆ ನಾ ಏನ್ ಮಾಡಾಕ್ತೀನಿ? ಅರೇ ಆಫ್ ಐ ಈಕ್ವಲ್ ಟು ಅರೇ ಆಫ್ i+1 ಅಂತ ಮಾಡಾಕ್ತೀನಿ. ಇದ್ರಲ್ಲಿ ಏನಾಕೈತಿ ಅಂದ್ರೆ ಅರೇ ಆಫ್ 1 ದಾಗ ಅರೇ ಆಫ್ 2 ದ ವ್ಯಾಲ್ಯೂನ ಅಸೈನ್ ಮಾಡಾಕತ್ತೀವಿ. ಅಂತಂದ್ರೆ ಇದನ್ನಾಯ್ತು ಅರೇ ಆಫ್ 1 ದಾಗ 15 ಅಂತ ಹೇಳಿ ಬರ್ತೈತಿ. ಸೊ ನಮ್ದ ಈ ಇಟ್ರೇಷನ್ ಮುಗಿದ ಕೂಡಲೇ ಅರೇ ಈ ರೀತಿ ಕಾಣ್ತೈತಿ ನಮ್ದು 5, 15, 20, 25 ಅಂತ ಹೇಳಿ. ನಮ್ದ ಸೆಕೆಂಡ್ ಇಟ್ರೇಷನ್ ದಾಗ ಐ ವ್ಯಾಲ್ಯೂ ಏನಾಯ್ತು? 2 ಆಯ್ತು. ಸೊ ನಮ್ದು ಕಂಡೀಷನ್ ಏನಾಯ್ತ? 2 ಇಸ್ ಲೆಸ್ ದನ್ 4 ಟ್ರೂ ಆಯ್ತು. ಮತ್ತ ಅಗೇನ್ ಒಳಗಡೆ ಬರ್ತೈತಿ. ಸೊ ನಮ್ಗೆ ಏನಾಯ್ತು ಈಗ? ಅರೇ ಏನೈತಿ ಇಲ್ಲೇ ಬೇಸಿಕಲಿ 5, 15, 20 ನನಗ ಈ ಲೊಕೇಶನ್ ದಾಗ 20 ಅಂತ ಹೇಳಿ ಬರ್ಬೇಕು. ಅಂತಂದ್ರೆ ಸೆಕೆಂಡ್ ಲೊಕೇಶನ್ ಅರೇ ಆಫ್ 2 ದಾಗ ನನಗ ಅರೇ ಆಫ್ 3 ನ ನಾನು ಪ್ಲೇಸ್ ಮಾಡ್ಬೇಕ. ಸೊ ಅದ್ ಆ ಕೆಲಸ ಇದು ಮಾಡಾಕೈತಿ. ಅರೇ ಆಫ್ ಐ ವ್ಯಾಲ್ಯೂ ಏನೈತಿ? 2 ಐತಿ. ಅರೇ ಆಫ್ i+1 ಅಂದ್ರೆ 3 ಆಯ್ತು. ಸೊ ಅರೇ ಆಫ್ 2 ದಾಗ 20 ಪ್ಲೇಸ್ ಮಾಡಾಕತ್ತೀನಿ ನಾನು ಇಲ್ಲಿ. ಸೊ ಸೆಕೆಂಡ್ ಇಟ್ರೇಷನ್ ಮುಗಿದ ಕೂಡಲೇ ನಮ್ದ
ಅರೆ ಈ ರೀತಿ ಕಾಣ್ತಿತ್ತು 5 15 20 20 25 ಅಂತ ಹೇಳಿ. ಥರ್ಡ್ ಇಟ್ರೇಷನ್ದಾಗ ನಮ್ದು ಐ ವ್ಯಾಲ್ಯೂ ಏನಾಯ್ತು 3 ಆಯ್ತು. ನನಗ ಈ ಜಾಗದಾಗ 25 ಅಂತ ಹೇಳಿ ಬರ್ಬೇಕಾ ಈ ಪ್ಲೇಸ್ದಾಗ, ಹೌದಾ? ಸೊ ಅದಕ್ಕೆ ನಾ ಏನ್ ಮಾಡ್ಬೇಕಾ, ನಮ್ದ 3 is less than 4 ಆಯ್ತಾ, ಟ್ರೂ ಆಯ್ತಾ, ಕಂಟ್ರೋಲ್ ಲೂಪ್ ಒಳಗಡೆ ಬರ್ತೈತಿ. ಅರೆ ಆಫ್ ಐ ಪ್ಲಸ್ 1 ಅಂತಂದ್ರ ಅರೆ ಆಫ್ ಥರ್ಡ್ ದಾಗ ನಾ ಅರೆ ಆಫ್ ಫೋರ್ತ್ ಇದ್ದದ ವ್ಯಾಲ್ಯೂನ ಆಡ್ ಮಾಡ್ಬೇಕ. ಅದಕ್ಕೆ ಏನಾತಿಲ್ಲ, ಅರೆ ಆಫ್ 3 ದಾಗ ನಾನು 25 ಹಾಕಕತ್ತೀನಿ. ಅರೆ ಆಫ್ ಫೋರ್ತ್ ಲೊಕೇಶನ್ ದಾಗ 25 ಐತಿ. ಸೊ ಅರೆ ಆಫ್ 3 ದಾಗ ನನಗ 25 ಬಂತ. ಸೊ ನನಗ ಥರ್ಡ್ ಇಟ್ರೇಷನ್ ದಾಗ ಅರೆ ಈ ರೀತಿ ಕಾಣ್ತೈತಿ 5 15 20 25 25 ಅಂತ ಹೇಳಿ. ಸೊ ಥರ್ಡ್ ಇಟ್ರೇಷನ್ ದಾಗ ನಮ್ದು ಐ ವ್ಯಾಲ್ಯೂ ಅಗೇನ್ ಇನ್ಕ್ರಿಮೆಂಟ್ ಆಕೈತಿ. ನಮ್ದು ಇದು ಕಂಡೀಷನ್ ಏನಾಕೈತಿ, ಇಲ್ಲಿ ಫೇಲ್ ಆಕೈತಿ. 4 is less than 4 ಫಾಲ್ಸ್ ಆಯ್ತಾ. ಅದಕ್ಕೆ ಇದೇನಾಕೈತಿ, ಲೂಪ್ ಬ್ರೇಕ್ ಆಕೈತಿ. ಸೊ ಈ ಟೈಮ್ ದಾಗ ನಮ್ದು ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಆಫ್ ದ ಅರೆ ನೋಡಿದ್ರ ಈ ರೀತಿ ಕಾಣ್ತಿತ್ತು ನಮ್ದು. ಸೊ ನಮ್ದ ಕರ್ಸರ್ ಇಲ್ಲ ಐತೆ ಅಂದ್ರೆ ಐ ಇಲ್ಲಿ ಪಾಯಿಂಟ್ ಮಾಡಾಕತೈತಿ. ನಮ್ದ ಐ ಆಫ್ ಸೈಜ್ -1 ಈ ಎಲಿಮೆಂಟ್. ಸೊ ನನಗ ಅರೆ ಆಫ್ ಸೈಜ್ -1 ದಾಗ ನಾನು ಇದನ್ನ ಎಕ್ಸೆಸ್ ಮಾಡಂಗಿಲ್ಲ ಗೋಯಿಂಗ್ ಫರ್ದರ್. ಅದಕ್ಕ ನಾ ಏನ್ ಮಾಡ್ಬೇಕು, ಇದನ್ನ 0 ಅಸೈನ್ ಮಾಡಾಕತ್ತೀನಿ. ಇದನ್ನ ನಾನು ಏನ್ ಮಾಡಾಕತ್ತೀನಿ, 0 ಅಸೈನ್ ಮಾಡಾಕ್ತೀನಿ. 0 ಎದಕ್ಕಂತಂದ್ರೆ ಇದು ಡಿಫಾಲ್ಟ್ ವ್ಯಾಲ್ಯೂ ಆಫ್ ಇಂಟೀಜರ್ ಅಲ್ಲ. ಅದಕ್ಕೆ ನಾನು ಅರೆ ಆಫ್ ಸೈಜ್ -1 = 0 ಅಂತ ಹೇಳಿ ಅಸೈನ್ ಮಾಡಾಕತ್ತೀನಿ. ಅದಾದ್ಮೇಲೆ ನಾನು ಏನ್ ಮಾಡಾಕ್ತೀನಿ, ಸೈಜ್ ನ ಡಿಕ್ರಿಮೆಂಟ್ ಮಾಡಾಕತ್ತೀನಿ. ಯಾಕಂದ್ರ ನಾವ್ ಒಂದ್ ಎಲಿಮೆಂಟ್ ಡಿಲೀಟ್ ಮಾಡಿದ್ವಲ್ಲ, ಈಗ ಅರೆ ಸೈಜ್ ಏನಾಗಬೇಕ, ಡಿಕ್ರಿಮೆಂಟ್ ಆಗ್ಬೇಕು ಅಂತಂದ್ರೆ ನಾನು ಇಲ್ಲಿ ತನ ಅಷ್ಟೇ ಎಕ್ಸೆಸ್ ಮಾಡ್ಬೇಕಲ್ಲ. ಅದಕ್ಕೆ ನಾನು ಏನ್ ಮಾಡಾಕ್ತೀನಿ, ಸೈಜ್ ನ ರೆಡ್ಯೂಸ್ ಮಾಡಾಕತ್ತೀನಿ. ಸೊ ಈಗ ನೋಡಿದ್ರೆ ನಮ್ದ ಸೈಜ್ ಇಲ್ಲಿ ತನ ಅಷ್ಟೇ ಇರ್ತೈತಿ, ಅಂದ್ರೆ ಈ 25 ತನ ಇಲ್ಲಿ ನಾನು 0 ಪ್ಲೇಸ್ ಮಾಡಾಕತ್ತೀನಿ. ಸೊ ಅರೆ ಪ್ರಿಂಟ್ ಮಾಡ್ಬೇಕಂದ್ರೆ ನಾ ಏನ್ ಮಾಡಾಕತ್ತೀನಿ ಅಂತಂದ್ರ ಲೆಂತ್ ತೊಗೊಳಕತ್ತಿಲ್ಲ, ಸೈಜ್ ತೊಗೊಳಾಕ್ತೀನಿ. ಎಲ್ಲಿ ತನ ಐ ವ್ಯಾಲ್ಯೂ ಸೈಜ್ ಗಿಂತ ಕಡಿಮೆ ಇರ್ತಿಲ್ಲ ಅಲ್ಲಿ ತನ ಎಲಿಮೆಂಟ್ ಎಲ್ಲಾನು ನಾನು ಪ್ರಿಂಟ್ ಮಾಡಾಕ್ತೇನೆ. ಹಿಂಗಾಗಿ ನನಗ ಇದ 0 ಪ್ರಿಂಟ್ ಆಗಂಗಿಲ್ಲ. ಈ ಒಂದು ಫೋರ್ತ್ ಲೊಕೇಶನ್ ದಾಗ 0 ಇದ್ರು ನಾನು ಅದನ್ನ ಪ್ರಿಂಟ್ ಮಾಡಂಗಿಲ್ಲ. ಯಾಕಂದ್ರೆ ನಾನು ಐ ರಿಸ್ಟ್ರಿಕ್ಟ್ ಮಾಡೀನಿ. ಸೈಜ್ ನ ಏನ್ ಮಾಡೀನಿ, ರಿಸ್ಟ್ರಿಕ್ಟ್ ಮಾಡೀನಿ. ಸೈಜ್ ಏನಂತ ಹೇಳಾಕತ್ತೀನಿ, ನಾನು ಫೋರ್ತ್ ತನ ಅಷ್ಟ ನಾನು 0 1 2 3 4 ಅಂದ್ರೆ ಫೋರ್ತ್ ತನ ಅಷ್ಟ ನಾನು ಇಟ್ರೇಟ್ ಮಾಡಂತ ಹೇಳಾಕತ್ತೀನಿ. ಅದ್ರ ಸಲುವಾಗಿ ನನಗೆ ಇದ 0 ಏನಾಗಂಗಿಲ್ಲ, ಪ್ರಿಂಟ್ ಆಗಂಗಿಲ್ಲ. ಸೊ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ನಮ್ದ ಒರಿಜಿನಲ್ ಅರೆ ಕಂಟೆಂಟ್ಸ್ ಆಫ್ ದ ಅರೆ ನೋಡಿದ್ರ 0th ಇಂಡೆಕ್ಸ್ ದಾಗ 5 ಐತಿ, ಫಸ್ಟ್ ಇಂಡೆಕ್ಸ್ ದಾಗ 10 ಐತಿ, ಸೆಕೆಂಡ್ ಇಂಡೆಕ್ಸ್ ದಾಗ 15 ಐತಿ, ಥರ್ಡ್ ಇಂಡೆಕ್ಸ್ ದಾಗ 20 ಐತಿ, ಫೋರ್ತ್ ಇಂಡೆಕ್ಸ್ ದಾಗ 25 ಐತಿ. ಡಿಲೀಟ್ ಮಾಡಿದೆ ನಾನು ಫಸ್ಟ್ ಇಂಡೆಕ್ಸ್ ನ ಡಿಲೀಟ್ ಮಾಡಿದ್ಮೇಲೆ ನಮಗ ಕಂಟೆಂಟ್ಸ್ ಆಫ್ ದ ಅರೆ ನೋಡಿದ್ರ 0th ಇಂಡೆಕ್ಸ್ ದಾಗ 5 ಐತಿ, ಫಸ್ಟ್ ಇಂಡೆಕ್ಸ್ ದಾಗ 15 ಬಂದೈತಿ, ಸೆಕೆಂಡ್ ಇಂಡೆಕ್ಸ್ ದಾಗ 20 ಬಂದೈತಿ, ಥರ್ಡ್ ಇಂಡೆಕ್ಸ್ ದಾಗ 25 ಬಂದೈತಿ. ಈ ರೀತಿ ನಮ್ದ ಡಿಲೀಷನ್ ಆಫ್ ದ ಅರೆ ವರ್ಕ್ ಆಗ್ತೈತಿ. ಡಿಲೀಷನ್ ಆಫ್ ದ ಎಲಿಮೆಂಟ್ಸ್ ಇಂದ ಅರೆ ವರ್ಕ್ ಆಗ್ತೈತಿ. ಸೊ ಇದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿ ನೋಡಿದಾದ್ರ ಇನ್ ಕೇಸ್ ನಾವ ಲಾಸ್ಟ್ ಎಲಿಮೆಂಟ್ ನ ಡಿಲೀಟ್ ಮಾಡಾಕತ್ತೀವಿ ಅಂತಂದ್ರೆ, ಈಗ 25 ನ ನಾವ ಡಿಲೀಟ್ ಮಾಡ್ಬೇಕಂತಂದ್ರ, ಈ 25 ನ ನಾವು ಡಿಲೀಟ್ ಮಾಡ್ಬೇಕಂತ ರಿಕ್ವೈರ್ಮೆಂಟ್ ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಇದನ್ನ ಡಿಲೀಟ್ ಮಾಡಬಹುದು. ಯಾಕಂದ್ರೆ ಇಲ್ಲಿ ಯಾವ್ದು ಶಿಫ್ಟಿಂಗ್ ಅವಶ್ಯಕತೆ ಇರಂಗಿಲ್ಲ. ಅದಕ್ಕೆ ನಾವು ಇದನ್ನ ಡೈರೆಕ್ಟ್ ಆಗಿ ನಾನು ಇಲ್ಲಿ ಡೈರೆಕ್ಟ್ ಆಗಿ 0 ಅಂತ ಹೇಳಿ ಹಾಕ್ತೀನಿ, ಆಮೇಲೆ ಸೈಜ್ ಡಿಕ್ರಿಮೆಂಟ್ ಮಾಡ್ತೀನಿ. ಸೊ ಅದ್ರ ಸಲುವಾಗಿ ಲಾಸ್ಟ್ ಎಲಿಮೆಂಟ್ ನ ಡಿಲೀಟ್ ಮಾಡೋದಿತ್ತು ಅಂದ್ರೆ ನಮ್ದು ಟೈಮ್ ಕಾಂಪ್ಲೆಕ್ಸಿಟಿ ಏನಾಗೈತಿ ಅಂದ್ರೆ O(1) ಅಂದ್ರೆ ಕಾನ್ಸ್ಟೆಂಟ್ ಟೈಮ್ ದಾಗ ಆಗ್ತೈತಿ. ಇನ್ ಕೇಸ್ ನಾವ ಫಸ್ಟ್ ಎಲಿಮೆಂಟ್ ನ ನಾವ ಡಿಲೀಟ್ ಮಾಡಾಕತ್ತಿದ್ವಿ ಅಂತಂದ್ರೆ ಇಷ್ಟ ಸಲ ನಾ ಎಲ್ಲ ಶಿಫ್ಟ್ ಹಾಕೋತ್ ಬರ್ಬೇಕ. ಅಂತಂದ್ರೆ ಅರೇದಾಗ ಎಷ್ಟು ಎಲಿಮೆಂಟ್ ಅದಲ್ಲ ಅಷ್ಟ್ ಸಲ ನಾ ಶಿಫ್ಟಿಂಗ್ ಮಾಡ್ಬೇಕಾಕೈತಿ. ಅಷ್ಟ್ ಸಲ ನಮ್ದ ಲೂಪ್ ರನ್ ಆಗ್ಬೇಕ. ಅದ್ರ ಸಲುವಾಗಿ ವರ್ಸ್ಟ್ ಕೇಸ್ ದಾಗ ಡಿಲೀಷನ್ ಎಷ್ಟು ಟೈಮ್ ತಗೋತೈತಿ ಅಂದ್ರೆ O(n) ಅಂತಂದ್ರ ಅರೇ ಎಲಿಮೆಂಟ್ ದಾಗ ಎಷ್ಟು ಎಲಿಮೆಂಟ್ಸ್ ಇರ್ತಾವಲ್ಲ, ಎಷ್ಟು ಸೈಜ್ ಇರುತ್ತಲ್ಲ ಅಷ್ಟು ಟೈಮ್ ತಗೋತೈತಿ. ಎವರೇಜ್ ಕೇಸ್ ದಾಗ ಅಂತಂದ್ರೆ ಇನ್ ಕೇಸ್ ನಾವು ಮಿಡ್ ದಾಗಿನ ಎಲಿಮೆಂಟ್ ಅದು ಡಿಲೀಟ್ ಮಾಡಾಕ್ತೇವೆ, ಇಲ್ಲಿ ಅಂದ್ರೆ ಅದಕ್ಕಿಂತ ಮುಂದಿನ ಅಷ್ಟ ನಮ್ದ ಬೇಸಿಕಲಿ ಡಿಲೀಟ್ ಮಾಡ್ಬೇಕಾಕೈತಿ. ಅದ್ರ ಸಲುವಾಗಿ N/2 ತಗೋತೈತದ. ಸೊ ಸಮರಿದಾಗ ಅರೆ ಆಪರೇಷನ್ಸ್ ನಾವು ನೋಡೋದಾದ್ರೆ ನಾವು ಯಾವಾಗ್ಲೂ ಟೈಮ್ ಕಾಂಪ್ಲೆಕ್ಸಿಟಿ ಕ್ಯಾಲ್ಕುಲೇಟ್ ಮಾಡೋ ಟೈಮ್ ದಾಗ ವರ್ಸ್ಟ್ ಕಂಡೀಷನ್ ನಾವು ತಗೋತೀವಿ. ಅದಕ್ಕ O(n) ಅಂತ ಹೇಳ್ತೀವಿ ನಾವು. ಡಿಲೀಷನ್ ಆಪರೇಷನ್ ಯಾವಾಗ್ಲೂ O(n) ತಗೋತೈತಿ ಅಂತ ಹೇಳ್ತೀವಿ. ಸಮರಿದಾಗ ಅರೆ ಆಪರೇಷನ್ ನೋಡ್ಬೇಕಂತಂದ್ರ ಎಕ್ಸಿಸ್ಟಿಂಗ್ ಅನ್ ಎಲಿಮೆಂಟ್ ಏನೈತಿ ಫಾಸ್ಟ್ ಐತಿ. ಯಾಕಂದ್ರೆ ಇದು ಇಂಡೆಕ್ಸ್ ಬೇಸ್ ಐತಿ. ಅದ್ರ ಸಲುವಾಗಿ ನಮ್ಗೆ ಇದ ಫಾಸ್ಟ್ ಆಕೈತಿ. ಡೈರೆಕ್ಟ್ ಆಗಿ ನಾ ಎಕ್ಸೆಸ್ ಮಾಡ್ಬೋದ. ಇನ್ಸರ್ಷನ್ ಆಫ್ ದ ಎಲಿಮೆಂಟ್ ಅಟ್ ದ ಎಂಡ್ ಆಫ್ ದ ಅರೆ O(1) ತಗೋತೈತಿ. ಯಾಕಂದ್ರೆ ಡೈರೆಕ್ಟ್ ಆಗಿ ಅಲ್ಲಿ ನಾನು ಹೋಗಿ ಇನ್ಸರ್ಟ್ ಮಾಡಬಹುದು. ಇನ್ಸರ್ಷನ್ ಅಟ್ ದ ಸ್ಪೆಸಿಫಿಕ್ ಪೊಸಿಷನ್ ಅಗೇನ್ O(1) ತಗೋತೈತಿ, O(n) ತಗೋತೈತಿ. ಅಂದ್ರೆ ಅರೇದಾಗ ಎಷ್ಟು ಎಲಿಮೆಂಟ್ಸ್ ಇರ್ತಾವಲ್ಲ ಅಷ್ಟು ಪೊಸಿಷನ್ ನಾವ ಬೇಸಿಕಲಿ ಮೂವ್ಮೆಂಟ್ ಮಾಡ್ಬೇಕಾಕೈತಿ. ಸೊ ಇದು ಎದಕ್ ಸ್ಲೋ ಆಕೈತಿ ಅಂತಂದ್ರೆ ಬೇಸಿಕಲಿ ಶಿಫ್ಟಿಂಗ್ ಬೇಕಾಕೈತಿ. ಅದ್ರ ಸಲುವಾಗಿ ಇದು ಸ್ಲೋ ಆಕೈತಿ. ಡಿಲೀಷನ್ ಅಟ್ ದ ಎಂಡ್ ಬೇಸಿಕಲಿ ಇದನ್ನು ಫಾಸ್ಟ್
ಆಕೈತಿ. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಆ ಪರ್ಟಿಕ್ಯುಲರ್ ಇಂಡೆಕ್ಸ್ ದಾಗ ಹೋಗಿ ನಾವು ಅದನ್ನ 0 ಅಂತ ಹೇಳಿ ಡಿಫಾಲ್ಟ್ ವ್ಯಾಲ್ಯೂಗೆ ಅಸೈನ್ ಮಾಡಿ ಸೈಜ್ ನ ಡಿಕ್ರಿಮೆಂಟ್ ಮಾಡಬಹುದು. ಅಗೇನ್ ಡಿಲೀಷನ್ ಆಟ್ ಅ ಸ್ಪೆಸಿಫಿಕ್ ಪೊಸಿಷನ್ ಮಾಡಿದ್ವಿ ಅಂತಂದ್ರೆ ಅದ್ರ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಎನ್ ಆಗೈತಿ. ಅದಕ್ಕಂದ್ರೆ ಇಲ್ಲಿನು ಶಿಫ್ಟಿಂಗ್ ಆಫ್ ದ ಅರೇ ಎಲಿಮೆಂಟ್ಸ್ ಬೇಕಾಕೈತಿ. ಸೊ ಇಷ್ಟಿದ ಅರೇ ಅಂದ್ರೆ ಏನ, ಅರೇದಾಗ ಯಾವ್ಯಾವ ಆಪರೇಷನ್ ಪರ್ಫಾರ್ಮ್ ಮಾಡ್ತೀವ, ಆಮೇಲೆ ಅದ್ರದ ಟೈಮ್ ಕಾಂಪ್ಲೆಕ್ಸಿಟಿ ಎಷ್ಟೈತಿ ಅಂತ ಹೇಳಿ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರ ನಾವು ತಿಳ್ಕೊಳಾಗ್ತಿದೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನಾವ ನೆಕ್ಸ್ಟ್ ವಿಡಿಯೋದಾಗ ಅರೇನ ಕನ್ಸೋಲಿಂದ ಯಾವ ರೀತಿ ರೀಡ್ ಮಾಡೋದು, ಆಮೇಲೆ ಒಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಆಫ್ ಅರೇ ನೋಡೋಣ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.